ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಆಗಸ್ಟ್ ತಿಂಗಳಿನ ಒಂದು ಸೇವಿಂಗ್ಸ್ ಹೇಗೆಲ್ಲ ಇತ್ತು ಅನ್ನೋದನ್ನ ತೋರಿಸ್ತೀನಿ. ಮೊದಲನೇದಾಗಿ ನಾನು ಆಗಸ್ಟ್ನಲ್ಲಿ ಎಷ್ಟು ಸೇವ್ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಸೊ ಆನಂತರ ಹೇಗೆಲ್ಲ ಸೇವ್ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಈಗಲೇ, ಇದು ನಮ್ಮ ಮನೆಯಲ್ಲಿ ನಾನು ಉಳಿಸಿದಂತಹ ಅಮೌಂಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಲೂ ಹೇಳ್ಬಿಡ್ತೀನಿ. ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಇದು ಉಳಿಸಿರುವಂಥದ್ದು ನಾನು ಮನೆಯಲ್ಲಿ, ಓಕೆನಾ, ದಿನಬಳಕೆ ವಸ್ತುಗಳಲ್ಲಿ ನಾನು ಉಳಿಸಿರುವಂತಹ ಅಮೌಂಟ್. ಓಕೆ, ಹಾಗೆ ಇನ್ನೊಂದು ವಿಷಯನ ನಾನು ಇಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಯಾರೇ ಒಬ್ಬರು ಒಂದು ಅಮೌಂಟನ್ನು ಸೇವ್ ಮಾಡ್ತಿದ್ದಾರೆ, ಅದರಲ್ಲೂ ಒಂದು ಪಬ್ಲಿಕ್ಕಿಗೆ ತೋರಿಸ್ಕೊತಾ ಇದ್ದಾರೆ ಅಂತ ಅಂದರೆ ಅದು ಒಳ್ಳೆ ರೀತಿಯದ್ದೇ ಆಗಿರುತ್ತೆ. ಯಾಕಂದರೆ ಅದೇ ಕಳ್ತನ ಮಾಡಿರೋದನ್ನೇ ಆಗಲಿ ಅಥವಾ ಇನ್ನೊಂದೇ ಆಗಲಿ, ಕಿತ್ಕೊಂಡ್ಬಂದಿರೋದನ್ನಾಗಲಿ ಯಾರೂ ಈ ರೀತಿ ಪಬ್ಲಿಕ್ಕಲ್ಲಿ ತೋರಿಸಲ್ಲ. ಸೊ ನಾವು ತೋರಿಸ್ತಾ ಇದ್ದೀವಿ ಅಂದರೆ ಇದನ್ನು ನಾವು ಕಷ್ಟಪಟ್ಟು ಸೇವ್ ಮಾಡಿರುವಂತಹ ಅಮೌಂಟ್ ಅಂತ ಅರ್ಥ ಮಾಡ್ಕೊಬೇಕು ಬುದ್ಧಿ ಇರೋರು. ಸೊ ಓಕೆ, ಇನ್ನು ಬರೋ ಹಾಗಿದ್ರೆ ನಾನು ಈ ತಿಂಗಳು ಸೇವ್ ಮಾಡಿರುವಂತಹ ಅಮೌಂಟು 1900 ರೂಪಾಯಿಗಳು ಸೇವ್ ಮಾಡಿರೋವಂಥದ್ದು. ಓವರಾಲ್ ನಮ್ಮ ಮನೆಯಲ್ಲಿ ಆಗುವಂತಹ ಖರ್ಚು ವೆಚ್ಚದಲ್ಲಿ ಉಳಿಸಿರುವಂತಹ ಅಮೌಂಟ್. ಓಕೆನಾ, ಅಂದರೆ ತಿಂಗಳಲ್ಲಿ ನಮ್ಮ ಮನೆಗೆ 4 ಜನ ಇರೋದರಿಂದ 10,000 ಸಾಕು. 10,000ದಲ್ಲೂ ನಾನು ಉಳಿಸಿರುವಂಥದ್ದು 1900. ಏನೇನಕ್ಕೆ ಖರ್ಚಾಗಿರುತ್ತೆ ಏನು ಅನ್ನೋದನ್ನ ಈ ಮುಂಚಿನ ಹಲವಾರು ವೀಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಸೊ ನಿಮಗೆ ಇನ್ ಕೇಸ್ ಏನಾದ್ರು ಮಂತ್ಲಿ ಎಕ್ಸ್ಪೆಂಡಿಚರ್ ಏನಾದ್ರು ಬೇಕು ಇನ್ ಡೀಟೇಲಾಗಿ ಅಂಥವ್ರು ಕಮೆಂಟ್ ಮಾಡಿ ಹೇಳಿ. ಇನ್ ಕೇಸ್ ಇಲ್ಲ ಬೇಡ ಪರವಾಗಿಲ್ಲ ಓಲ್ಡ್ ವಿಡಿಯೋನ ನೋಡ್ಕೊತೀನಿ ಅನ್ನೋರು ಕೂಡ ನೋಡ್ಕೊಬೋದು. ಸೊ ಮನಿ ಸೇವಿಂಗ್ಸ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ವಿಡಿಯೋ ಬೇಕಿದ್ದರೂ ನೀವು ಇನ್ಮೇಲೆ ರಿಕ್ವೆಸ್ಟ್ ಮಾಡಿ ಕೇಳ್ಬೋದು. ಸೊ ಈ ಮಂತ್ನ ಸೇವಿಂಗ್ಸ್ ಇದಾಗಿದೆ ಅಂತಲೇ ಹೇಳ್ಬೋದು. ಸೊ ಐ ಥಿಂಕ್ ನನ್ನ ಸೇವಿಂಗ್ಸ್ ಹಲವಾರು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ನೀವಿನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ. ಹಾಗೆ ಜೀವನದಲ್ಲಿ ಒಂದು ಗುರಿ ಅನ್ನೋದು ಇರಬೇಕು. ಆ ಗುರಿನ ನಾವು ಹೇಗೆ ಮುಟ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಮುಟ್ಟೋ ಹಾದಿಯಲ್ಲಿ ಕಲ್ಲು ಮುಳ್ಳು ಹಲವಾರು ಇರುತ್ತೆ. ಸೊ ಆ ಕಲ್ಲು ಮುಳ್ಳು ಎಲ್ಲನೂ ಕೂಡ ನಾವು ದಾಟಿಕೊಂಡು ಹೋಗೋದ್ರಲ್ಲಿ ಇರುವಂತಹ ಸುಖ ಬರುತ್ತಲ್ಲ, ಫೈನಲಿ ಆ ಒಂದು ನಾವು ಏನು ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ನಮ್ಮ ಕೈಗೆ ಬಂದಾಗ ಅನುಭವಿಸುವಂತಹ ಖುಷಿ ಇರುತ್ತಲ್ಲ, ಅದು ತುಂಬ ಎಕ್ಸಲೆಂಟಾಗಿ ಇರುತ್ತೆ ಅಂತಲೇ ಅನ್ಬೋದು. ಸೊ ತುಂಬ ದೂರದಲ್ಲಿಲ್ಲ, ಅದು ನನಗೂ ಕೂಡ ತುಂಬ ಹತ್ರದಲ್ಲೇ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು. ಆ ಸರ್ಪ್ರೈಸ್ ಏನು ಅಂತ ಮುಂದೆ ಬರುವಂತಹ ಹಲವಾರು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.